ಗಾಂಧಿನಗರಲ್ಲಿ ಒಂದು ಟಾಕ್ ಇದೆ ಅಂದರೆ ನಾಗಶೇಖರ್ ಅವರು ಎಲ್ಲ ಕಳೆದುಕೊಂಡ್ಬಿಟ್ಟಿದ್ದಾರೆ, ತೆಲುಗುಗೆ ಸಿನಿಮಾ ಮಾಡೋದಕ್ಕೆ ಹೋಗಿ ಈಗೇನು ಇಲ್ಲ ಅವ್ರ ಹತ್ರ, ಅದು ಇದು ಅಂತ ಎಲ್ಲ ಟಾಕ್ ಆಗಿದೆ. ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೀವು ದರ್ಶನ್ ಅವ್ರ ಮನೆ ಪಕ್ಕನೇ ಇರೋದು ಅಂತ ಹೇಳ್ಬಿಟ್ಟು. ಸೊ ಈ ಟಾಕ್ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತೀರಾ, ಅಂದರೆ ಏನು ಕ್ಲಾರಿಫಿಕೇಶನ್ ಕೊಡ್ತೀರಾ? ಇದು ನನ್ನದೇನು ಸ್ವಂತ ಮನೆಯೇನಲ್ಲ. ಹೌದಾ, ಕ್ಲಾರಿಫಿಕೇಶನ್ ಈಗ ಸಿನಿಮಾದಲ್ಲಿ ಗಳಿಸಿದ್ದನ್ನು ಕಳೆದಿದ್ದೀನಿ. ನಾನೇನು ನಮ್ಮ ಮನೆಯಿಂದ ತಂದು ಕಳೆದಿಲ್ಲ, ನಾನು ಸಂಪಾದನೆ ಮಾಡಿದ್ದೆ ಕಳೆದಿದ್ದೀನಿ. 100 ಕೋಟಿ ಮಾಡಿದ್ದೆ, 16 ಕೋಟಿ ಹೋಗಿದೆ, ಮಿಕ್ಕಿದ್ದು ಇನ್ನೂ ಮಾಡ್ತೀನಿ. ಸೊ ಅವೆಲ್ಲ ಏನು ತೊಂದರೆ ಇಲ್ಲ. ಸಂಜು ಬೆಡ್ಸ್ಗಿಂತ ಎಂಥದ್ದು ಒಡ್ಡಿಟ್ಟು ದುಡ್ಡು ಮಾಡಿರಲ್ವ ನಾವು. ಸೊ ಅಂದರೆ ಆ ಸಿನಿಮಾದಲ್ಲಿ ದುಡ್ಡು ಬಂತು ಅಂತೇನಿಲ್ಲ, ನಾವು ದುಡ್ದಿದ್ದೀವಿ. ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ತುಂಬ ಸಂಪಾದನೆ ಮಾಡಿದ್ದೀನಿ. ಆ್ಯಕ್ಟ್ರಾಗಿದ್ದಾಗ ಪರ್ ಡೇಸ್ 50,000 ಕೊಡೋರು, ದಿನ 5,000 ಕನ್ವೆನ್ಸ್ ಕೊಡೋರು, ಗಾಡಿ ಡೀಸಲ್ಲು ಬಾಡಿ ಡೀಸಲ್ಲು ಎಲ್ಲ ಓದು ದುಡ್ಡು ಮಿಕ್ಕಿರೋದು ಅದರಲ್ಲಿ 2,000 ಬೇಕಿತ್ತ ಸರ್ ನಿಮಗೆ ಡೈರೆಕ್ಟರ್ ಮಾಡೋದು? ಡೈರೆಕ್ಷನ್ ಮಾಡೋದು ಇಲ್ಲ, ಅದು ತುಂಬ ಒಳ್ಳೆ ಸಂಪಾದನೆ ಮಾಡಿದ್ದೀನಿ ಅದರಲ್ಲೂ. ಆದರೆ ಕೆಲವು ಸರಿ ಹತ್ತರಲ್ಲಿ ಒಂದು ಮಿಸ್ ಆಗಲ್ವಾ ಅದು. ಸರ್ ನಾನು ಅಂದ್ಕೊಂಡೆ, ಈಗ ನೋಡಿ ಹಾಸ್ಯ ನಟರು ಕೆಲವರು ಇರೋದು, ನೀವು ತುಂಬ ಹಾಸ್ಯ ನಟರಾಗಿ ಗುರುತಿಸ್ಕೊಂಡಿದ್ರಿ. ಸೊ ಎಲ್ಲೋ ಒಂದು ಕಡೆ ಸಖತ್ ಚಾಮಿಂಗ್ ಆಗಿ ಇನ್ನೂ ಮುಂದುವರೆದಿರೋದು ಅಂತ ಅನಿಸುತ್ತೆ ಜರ್ನಿ. ಅಲ್ಲ ಕರೆಕ್ಟ್, ಇವತ್ತು ಆ್ಯಕ್ಟ್ ಮಾಡ್ತೀನಿ. ಈಗ ನೋಡಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದೀನಿ. ಖಂಡಿತ ತಮಿಳಲ್ಲಿ ಮಿನಿಮಮ್ ಅಂದರೆ ಆ ಸಿನಿಮಾ ರಿಲೀಸ್ ಆದ್ರೆ ನಂಗೆ 5 ಸಿನಿಮಾ ಬರುತ್ತೆ ಹೀರೋ ಆಗಿ. ಸೊ ಅದೆಲ್ಲ ಚೆನ್ನಾಗಿದೆ. ಮಧ್ಯೆ ಏನಾಗಂದ್ರೆ ಒಂದು ಸಿನಿಮಾ 15 ಕೋಟಿ 16 ಕೋಟಿ ಅಂತಂದರೆ ಏನು ದೊಡ್ಡದ ಅದು. ನೀವು ಸರಿ ಇನ್ನೊಂದು ಸಿನಿಮಾದಲ್ಲಿ ದುಡ್ದು ಬಿಡ್ತೀನಿ ನಾನು. ಒಂದೇ ಒಂದು ಸಿನಿಮಾ ಕೈಲಿದ್ರೆ ಸಾಕು ನಮಗೆ. ಯಾವ 15 ಕೋಟಿ 50 ಕೋಟಿ ದುಡಿತೀನಿ. ಅಲ್ಲ ಸರ್, ನಾವೆಲ್ಲ 1 ಲಕ್ಷ ಸಾಲ ಮಾಡಿದ್ರೇ ಎದ್ರುಕೊಂಡ್ಬಿಡ್ತೀವಿ. ನೀವೇನು ಸರ್ ಕೋಟಿಗಳ ಲೆಕ್ಕನೇ ಇಲ್ಲ ನಿಮ್ಮ ಸಿನಿಮಾದವ್ರಿಗೆ. ಅಲ್ಲ, ಸಿನಿಮಾದವ್ರ ಲೆಕ್ಕ ಇಲ್ಲ ಅಂತಲ್ಲ, ನಮ್ಮ ಆಟ ಅಂದರೆ ನಮ್ಮ ಪ್ಯಾಷನ್ ಅದು. ನಮ್ಮ ಪ್ಯಾಷನ್ ಅಷ್ಟು ಖರ್ಚು ಮಾಡಿ ಈಗ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಓಡ್ತಾಯಿದೆ, ಕನ್ನಡ ಸಿನಿಮಾ ಓಡ್ತಾ ಇಲ್ಲ ಅಂತಾರೆ. ನಾವಷ್ಟು ಅದರ ಲೆವೆಲ್ಗೆ ತೆಗಿಬೇಕಲ್ಲ, ನಾವು ಬಂಡವಾಳ ಹಾಕ್ಬೇಕಲ್ಲ. ಸೊ ಒಂದು ಸರಿ ಕೈ ಹಿಡಿಯುತ್ತೆ, ಒಂದು ಸರಿ ಒಟ್ಟೋಗುತ್ತೆ, ಏನೇನೋ ಆಗ್ತಿರುತ್ತೆ. ಸೊ ಅದರಲ್ಲೆಲ್ಲ ತಲೆ ಕೆಡಿಸ್ಕೊಬಾರ್ದು. ತಲೆ ಕೆಡಿಸ್ಕೊಂಡ್ರೆ ಏನು ಸಾಧನೆ ಮಾಡೋಕ್ಕೆ ಸಾಧ್ಯ? ಈಗ ಹೋಯ್ತು, ಮತ್ತೆ ಬರ್ತದ ಅದು. ಬರಬೇಕು ಅಂದರೆ ಏನು ಮಾಡಬೇಕು? ದುಡಿಯೋಕೆ ಏನು ಮಾಡಬೇಕು? ನೆಕ್ಸ್ಟ್ ಕಥೆ ಯೋಚನೆ ಮಾಡೋ, ನೆಕ್ಸ್ಟ್. ಈ ಸಪೋರ್ಟಿಂಗ್ ಬಗ್ಗೆ ಹೇಳೋದಾದರೆ ಸರ್, ಈಗ ಇಂಡಸ್ಟ್ರಿನಲ್ಲಿ ಒಂದು ಸಿನಿಮಾಗೆ ಇನ್ನೊಂದು ಸಿನಿಮಾ, ಯಾವುದಾದ್ರೂ ಒಂದು ಸಿನಿಮಾ ಚೆನ್ನಾಗಿ ಸಕ್ಸಸ್ಫುಲ್ ಆಯಿತು ಅಂತಂದರೆ ಅದ್ರ ಬಗ್ಗೆ ಟ್ವೀಟ್ ಕೂಡ ಮಾಡಲ್ಲ ಕೆಲವರು. ಓಕೆನಾ, ಚೆನ್ನಾಗಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಆದರೆ ಅದರ್ ಇಂಡಸ್ಟ್ರಿಗಳಲ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತಾರೆ. ಆ ಥರ ಸಿನಿಮಾ ಚೆನ್ನಾಗಿದ್ದರೆ ಖಂಡಿತ ಎಲ್ಲರೂ ಟ್ವೀಟ್ ಮಾಡ್ತಾರೆ, ಸ್ಟಾರ್ ಹೀರೋಗಳಾಗಿರ್ಬೋದು ಅಂತ. ಆದರೆ ಇಲ್ಲಿ ಬೆರಳಿಕೆಯಷ್ಟು ಸ್ಟಾರ್ ಹೀರೋಗಳು ಮಾತ್ರ ಆ ಥರ ಟ್ವೀಟ್ ಮಾಡೋದು ನೋಡಿ. ಈಗ ಶಿವಣ್ಣ ಯಾವುದೇ ಸಿನಿಮಾ ಟೀಮ್ ಹೋಗಿ ಕರೀಲಿ, ಬನ್ನಿ ಅಣ್ಣ ನಿಮ್ಮ ಸಪೋರ್ಟ್ ಬೇಕು ನಮಗೆ, ಸಿನಿಮಾ ನೋಡಿ ಅಂತಂದರೆ ಸಿನಿಮಾ ನೋಡ್ತಾರೆ. ಶಿವಣ್ಣಂಗೂ 2 ಗಂಟೆ 2.5 ಗಂಟೆ ಸಮಯ ವೃತ ಮಾಡೋದು ಮತ್ತು ಜರ್ನಿ ಎಲ್ಲ ಸಿಕ್ಕಾಪಟ್ಟೆನೇ ಒಂದು ಡೇನೇ ವೇಸ್ಟ್ ಆಗೋಗ್ಬಿಡುತ್ತೆ. ಆದರೆ ಅದನ್ನೆಲ್ಲ ನೋಡಲ್ಲ ಅವರು. ನಮ್ಮ ಹುಡುಗರು ಸಿನಿಮಾ ಅಲ್ವಾ, ನಾವು ನೋಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಬರ್ತಾರೆ. ಸೊ ಎಲ್ಲರೂ ಒಗ್ಗಟ್ಟಾಗಿದ್ದರೆ ಇನ್ನೂ ಚೆನ್ನಾಗಾಗುತ್ತೆ ಕನ್ನಡ ಇಂಡಸ್ಟ್ರಿ ಅನ್ನೋದು. ಅಲ್ಲ ಮೇಡಮ್, ಎಲ್ಲರೂ ಮಾಡ್ತಾರೆ ನೋಡಿ. ದರ್ಶನ್ ಸರ್ ಎಷ್ಟು ಸಿನಿಮಾದಲ್ಲಿ ಅವರು ಪ್ರಮೋಷನ್ಗೆ ಹೋಗಲ್ಲ, ಸುದೀಪ್ ಸರ್ ಎಷ್ಟು ಸಿನಿಮಾಗೆ ಬಂದಿಲ್ಲ, ಎಷ್ಟು ಸಿನಿಮಾದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿಕೊಟ್ಟಿಲ್ಲ ಒಳ್ಳೇದಾಗಲಿ ಅಂತ ಅಲ್ವಾ. ಅದು ಶಿವಣ್ಣ ಬರ್ತಾರೆ, ಎಲ್ಲರೂ ಬರ್ತಾರೆ ನೋಡಿ. ಈಗ ರಾಜ್ಬಿ ಶೆಟ್ಟಿ ಅವ್ರು ಕೇಳಿದೆ ಬರ್ತಾರೆ. ಉಪೇಂದ್ರ ಸರ್ ಬಂದಿದ್ದರು ನಮಗೆ ಪ್ರೀ ರಿಲೀಸ್ ಇವೆಂಟ್ ಲಾಸ್ಟ್ ಟೈಮು. ಸುದೀಪ್ ಸರ್ ಒಂದು ಸಾಂಗ್ ರಿಲೀಸ್ ಮಾಡಿಕೊಟ್ಟಿದ್ರು. ಎಲ್ಲ ಇದೆ. ನೀವು ಹೆಂಗಿರ್ತೀರ ಅನ್ನೋದು ಅಷ್ಟೇ ಮುಖ್ಯ. ನೀವು ಒಳ್ಳೆಯವರಿದ್ದರೆ ನಿಮ್ಮ ಜೊತೆಲಿ ನಿಮಗೂ ಒಳ್ಳೇದಾಗ್ತಿರುತ್ತೆ. ಈಗ ನಾವು ಆ ಸಂಬಂಧ ಒಳ್ಳೆತನ ಇಟ್ಕೊಂಡಿದ್ದೀವಿ. ಈಗ ಸುದೀಪ್ ಸರ್ ಅವ್ರು ಕೇಳಿದ್ರೆ, ದರ್ಶನ್ ಸರ್ ಅವ್ರು ಕೇಳಿದ್ರೆ ಬಾಮ್ ಅಂತ ಮಾತಾಡಿಸ್ತಾರೆ. ಹಿಂಗಿದೆ ಅಂತಂದರೆ ಇವತ್ತಲ್ಲ ನಾಳೆಲ್ಲ ಏನೋ ಒಂದು ಹೇಳ್ತಾರೆ. ಸೊ ಮಾಡ್ತಾರೆ, ಸಪೋರ್ಟ್ ಮಾಡಿದ್ದಾರೆ. ಸೊ ಡೆಫಿನೆಟಾಗಿ ನನಗೆ ಇಡೀ ಇಂಡಸ್ಟ್ರಿ ಸಪೋರ್ಟ್ ಇದೆ ನೋಡಿ. 22 ಜನ ಡೈರೆಕ್ಟರ್ಸ್ ಬಂದು ಕೂತ್ಕೊಂಡು ನೋಡಿದ್ರು ಸಿನಿಮಾನ. ಮೊನ್ನೆ ಕನ್ನಡ ರಕ್ಷಣಾ ವೇದಿಕೆ ಕನ್ನಡ ಹೋರಾಟಗಾರರು ಬಂದು ಪಿಕ್ಚರ್ ಸಿನಿಮಾ ನೋಡಿದ್ರು, ಮಹಿಳಾ ಪರ ಹೋರಾಟಗಾರರು ನೋಡಿದ್ರು, ಮತ್ತು ನಿರ್ಮಾಪಕರು ಬಂದರು, ನಿರ್ದೇಶಕರು ಬಂದರು. ಇದಕ್ಕಿಂತ ದೊಡ್ಡ ಸಪೋರ್ಟ್ ಏನಿದೆ ನನಗೆ? ಐ ಲವ್ ಮೈ ಇಂಡಸ್ಟ್ರಿ. ನನಗೆ ಎಲ್ರಿಗೂ ನಾನಿಷ್ಟ. ಅದೇ ಆಗಿದ್ದು. ಇರಲಿ, ಮೀಟ್ ಶಾರ್ಟ್ಲಿ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ನಾಗಶೇಖರ್ ಅವರ ಮಾತು. ಅಂದರೆ ಅಫ್ಕೋರ್ಸ್ ಆರೋಪ ಪ್ರತ್ಯಾರೋಪಗಳು ಆಗಿದೆ. ಇನ್ನು ಮುಂದೆ ಇಲ್ಲಿಗೆ ನಿಲ್ಲಿಸೋಣ. ಮುಂದೆ ಏನಿದೆ ನಮ್ಮ ನೆಕ್ಸ್ಟ್ ಸಿನಿಮಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅನ್ನೋ ಒಂದು ಮಾತನ್ನು ಅವರು ಹೇಳೋ ಮೂಲಕ ಈ ಒಂದು ವಿವಾದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.